ಜಲಿಯನ್ ವಾಲಾಬಾಗ್ ನವೀಕೃತ ಸ್ಮಾರಕ ಲೋಕಾರ್ಪಣೆ, ಸ್ವಾತಂತ್ರ್ಯ ಹೋರಾಟದ ಅಮರ ಚರಿತ್ರೆ ಸ್ಮರಣೀಯ, ಪ್ರಧಾನಿ ನರೇಂದ್ರ ಮೋದಿ. ನೀರಾವರಿ ಯೋಜನೆಗಳಿಗೆ ಆದ್ಯತೆ, ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಉದ್ಯೋಗಾವಕಾಶ ಹೆಚ್ಚಳ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕೌಶಲ್ಯ, ಜ್ಞಾನಾಧಾರಿತ ಚಿಂತನೆಗೆ ಪೂರಕ, ಪ್ರಯೋಗಶೀಲತೆಗೆ ಒತ್ತು, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಟೇಬಲ್ ಟೆನ್ನಿಸ್ನಲ್ಲಿ ಭಾರತದ ಭಾವಿನಾಬೆನ್ ಪಟೇಲ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನ ಅಮೃತಸರದಲ್ಲಿ ನವೀಕರಿಸಿರುವ ಜಲಿಯನ್ ವಾಲಾಬಾಗ್ ಸ್ಮಾರಕವನ್ನು ಇನ್ನು ಕೆಲ ಹೊತ್ತಿಗೆ ದೇಶಕ್ಕೆ ಸಮರ್ಪಿಸಲಿದ್ದಾರೆ. ಸ್ಮಾರಕ ಸ್ಥಳದಲ್ಲಿ ಅಭಿವೃದ್ಧಿಪಡಿಸಿರುವ ವಸ್ತು ಸಂಗ್ರಹಾಲಯವನ್ನು ಸಹ ಪ್ರಧಾನಮಂತ್ರಿ ವರ್ಚುವಲ್ ಮಾಧ್ಯಮದ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಪ್ರದೇಶದಲ್ಲಿ 4 ವಸ್ತು ಸಂಗ್ರಹಾಲಯ ಗ್ಯಾಲರಿಗಳನ್ನು ನಿರ್ಮಿಸಲಾಗಿದ್ದು, ಇವು ಪಂಜಾಬ್ನ ಐತಿಹಾಸಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸಲಿವೆ. ಇಲ್ಲಿ ದೃಶ್ಯ ಮತ್ತು ಶ್ರವಣ ತಂತ್ರಜ್ಞಾನದ ಮಿಶ್ರಣದೊಂದಿಗೆ 3D ತಂತ್ರಜ್ಞಾನದ ಮೂಲಕ ಮಾಹಿತಿ ಒದಗಿಸುವ ಪ್ರೊಜೆಕ್ಷನ್ ಮ್ಯಾಪಿಂಗ್ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಈಗ ಅಮೃತಸರದ ಕಾರ್ಯಕ್ರಮದ ನೇರ ಪ್ರಸಾರ. मेरे शहीद परिवारों ਦੇ ਜਿਹੜੇ ਅੱਜ ਉਹਨਾਂ ਦੀ ਨਵੀਂ ਪੀੜ੍ਹੀ ਹੈ, ਇੱਕ ਪੀੜ੍ਹੀ ਅੱਗੇ ਆ ਗਈ ਜਿਹੜੇ ਅੱਜ ਇੱਥੇ ਬਿਰਾਜਮਾਨ ਨੇ, ਜਿਸ ਤੇ ਅੱਜ ਬਹੁਤ ਖੁਸ਼ੀ ਦਾ ਦਿਨ ਹੈ ਕਿ ਪ੍ਰਧਾਨ ਮੰਤਰੀ ਜੀ ਨੇ ਇਹਨਾਂ ਸੋਚ ਕੇ 102 ਸਾਲ ਹੋ ਗਏ ਨੇ ਉਸ ਵਾਕਿਆਤ ਤੋਂ, ਔਰ ਉਸ 102 ਸਾਲ ਦੇ ਵਿੱਚ ਤੋਂ ਬਾਅਦ ਇਸ ਦਾ ਰੈਨੋਵੇਸ਼ਨ ਜੋ ਹੋ ਰਿਹਾ, ਨਵੀਂ ਇੱਕ ਰੂਪ ਰੇਖਾ ਜੋ ਦਿੱਤੀ ਗਈ ਹੈ ਇਸ ਜਲਿਆਂਵਾਲਾ ਬਾਗ ਨੂੰ, ਉਹਦਾ ਅੱਜ ਦੇਸ਼ ਨੂੰ ਸਮਰਪਿਤ ਕਰ ਰਹੇ ਨੇ। ਇਹ ਜਿਹੜਾ ਵਾਕਿਆਤ ਹੋਇਆ ਮੇਰਾ ਖਿਆਲ ਸਾਰੀ ਦੁਨੀਆ ਜਾਣਦੀ ਹੈ, ਲੇਕਿਨ ਇਹ ਨਹੀਂ ਜਾਣਦੀ ਕਿ 102 ਸਾਲ ਬੇਸ਼ੱਕ ਹੋ ਗਏ, ਪਰ ਅੱਜ ਤਾਈਂ ਅਸੀਂ ਨਹੀਂ ਜਾਣਦੇ ਕਿ ਕਿੰਨੇ ਉੱਥੇ ਸ਼ਹੀਦ ਹੋਏ ਨੇ ਲੋਕ। ਅਸੀਂ ਵਿਸਾਖੀ, ਖੂਨੀ ਵਿਸਾਖੀ ਜਿਹੜੀ ਕਹਿੰਦੇ ਨੇ 1919 ਦੀ ਦੇਖ ਲਓ, 102 ਸਾਲ ਹੋ ਗਏ, ਲੇਕਿਨ ਸਾਡੇ ਜਿਹੜੇ ਰਿਕਾਰਡ ਦੇ ਵਿੱਚ ਹੈ 488 ਬੰਦਿਆਂ ਦੀ ਉੱਥੇ ਸ਼ਹਾਦਤ ਹੋਈ, ਲੇਕਿਨ ਜਿਹੜੇ ਪਿੰਡਾਂ 'ਚ ਗਏ, ਪਿੰਡਾਂ 'ਚ ਮਰੇ, ਪਿੰਡਾਂ ਜ਼ਖਮਾਂ ਤੋਂ ਮਰੇ, ਕੁਛ ਨਹੀਂ ਪਤਾ। ਉਹਦੀ ਹੁਣ ਅਸੀਂ ਰਿਸਰਚ ਟੀਮ ਗੁਰੂ ਨਾਨਕ ਦੇਵ ਯੂਨੀਵਰਸਿਟੀ ਦੀ ਲਗਾਈ ਹੋਈ ਹੈ ਪਤਾ ਕਰਨ ਨੂੰ ਕਿ ਕਿਹੜੇ ਕਿਹੜੇ ਪਿੰਡ 'ਚੋਂ ਕਿੰਨੇ ਸ਼ਹਾਦਤਾਂ ਹੋਈਆਂ ਨੇ ਔਰ ਕੀ ਕੁਛ ਹੋਇਆ ਉੱਥੇ। ਜ਼ਰੂਰੀ ਹੈ ਕਿਉਂਕਿ ਜਲਿਆਂਵਾਲਾ ਬਾਗ 6 ਕਿੱਲੇ ਦੇ ਵਿੱਚ ਬਣਾਇਆ ਸੀਗਾ, ਔਰ ਉਹ 6 ਕਿੱਲਿਆਂ ਦੇ ਵਿੱਚ 10,000 ਬੰਦੇ ਇਕੱਠੇ ਹੋ ਗਏ ਸੀ, ਕੋਈ ਜਗ੍ਹਾ ਹੀ ਨਹੀਂ ਸੀ ਕਿਤੇ ਨੂੰ ਖੱਬੇ ਸੱਜੇ ਜਾਣ ਨੂੰ। ਔਰ ਜਦ ਡਾਇਰ ਨੇ ਆਪਣੀ ਫੌਜ ਨੂੰ ਲਿਆ ਕੇ ਉੱਥੇ ਫਾਇਰਿੰਗ ਕੀਤੀ, 1650 ਗੋਲੀਆਂ ਚੱਲੀਆਂ, ਤਾਂ ਉਹਨਾਂ ਦਾ ਜਿੱਥੋਂ ਫਾਇਰਿੰਗ ਹੋਈ ਔਰ ਜਿੱਥੇ ਲੋਕ ਉੱਥੇ ਖੜੇ ਸੇ ਸੁਣ ਰਹੇ ਸੇ ਆਪਣੇ ਲੀਡਰਾਂ ਨੂੰ, ਫਾਸਲਾ ਸਿਰਫ 15 ਤੋਂ 17 ਗਜ਼ ਤੱਕ ਸੀਗਾ। ਤਾਂ ਇੱਕ ਗੋਲੀ ਸ਼ਾਇਦ 2 ਜਾਂ 3 ਜਾਂ 4 ਦੇ ਵਿੱਚ ਦੀ ਲੰਘੀ ਹੋਣੀ ਹੈ। ਤਾਂ ਹੀ ਜ਼ਰੂਰੀ ਹੈ ਪਤਾ ਕਰਨਾ ਕਿ ਕਿਹੜੇ ਸੇ ਉਹ ਸ਼ਹੀਦ ਜਿਨ੍ਹਾਂ ਨੇ ਉਹ ਦਿਨ ਆਪਣੀ ਸ਼ਹਾਦਤ ਦਿੱਤੀ। ਔਰ ਉਹ ਪਿੰਡਾਂ ਪਹਿਲਾਂ ਹੀ ਕਿਹਾ ਹੋਇਆ ਹੈ ਕਿ ਜਿੱਥੇ ਇਹਨਾਂ ਦੇ ਪਿੰਡ ਨੇ, ਅਸੀਂ ਉਹ ਪਿੰਡਾਂ ਵਿੱਚ ਸਪੈਸ਼ਲ ਗ੍ਰਾਂਟਾਂ ਦੇ ਰਹੇ ਹਾਂ ਤਾਂ ਕਿ ਉਹਨਾਂ ਦੀ ਯਾਦ ਉੱਥੇ ਬਣਾਈ ਜਾਏ। ਔਰ ਇਹ ਇੱਥੇ ਹੀ ਨਹੀਂ, ਇਹ ਤਾਂ ਇੱਥੋਂ ਸ਼ੁਰੂਆਤ ਹੋਈ ਹੈ 1919 ਵਿੱਚ, ਇੱਥੋਂ ਫਿਰ ਜ਼ੋਰ ਫੜਿਆ ਸਾਡੀ ਆਜ਼ਾਦੀ ਦੀ ਲੜਾਈ 'ਚ। ਔਰ ਇੱਥੋਂ ਇੱਕ ਨੌਜਵਾਨ 2 ਦਿਨਾਂ ਬਾਅਦ ਉੱਥੇ ਆਇਆ ਔਰ ਉੱਥੋਂ ਲਾਲ ਧਰਤੀ ਜੋ ਖੂਨ ਨਾਲ ਲਿਬੜੀ ਹੋਈ ਸੀ ਧਰਤੀ, ਉਹਦੀ ਮਿੱਟੀ ਚੱਕ ਕੇ ਇੱਕ ਬੋਤਲ ਛੋਟੀ ਰੱਖ ਕੇ ਕਈ ਸਾਲ ਆਪਣੇ ਸਰਾਣੇ ਤੇ ਉੱਥੇ ਮੇਜ਼ ਦੇ ਉੱਪਰ ਰੱਖਦੇ ਸੀ। ಸ್ಮಾರಕ ಪರಿಸರಂ ರಾಷ್ಟ್ರಾಯ ಸಮರ್ಪಯಿಷ್ಯತಿ. 1919ರ ಏಪ್ರಿಲ್ 13ರಂದು ಇಲ್ಲಿ ನೆರೆದಿದ್ದ ಜನರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದ ದುರ್ಘಟನೆಯನ್ನು ಧ್ವನಿ ಮತ್ತು ಬೆಳಕಿನ ಮೂಲಕ ಪ್ರದರ್ಶಿಸುವ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದೆ. ಪಂಜಾಬ್ನ ಸ್ಥಳೀಯ ವಾಸ್ತುಶಿಲ್ಪ ಶೈಲಿಯ ಮೂಲಕ ಬಹುಹಂತದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಸ್ವಾತಂತ್ರ್ಯಕ್ಕಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ತಮ್ಮ ಪ್ರಾಣ ತೆತ್ತ ಹೋರಾಟಗಾರರನ್ನು ಭಾರತ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ದೃಶ್ಯ ಶ್ರವ್ಯ ಪ್ರೌದ್ಯೋಗಿಕಯಾಃ ಮಾಧ್ಯಮೇನ ಕಾರ್ಯಕ್ರಮೇ ಪ್ರಸ್ತುತ್ಯಾಃ ಭವಿಷ್ಯಂತಿ.
ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕೈಗೊಂಡಿರುವ 256 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಹಾವೇರಿಗೆ ಆಗಮಿಸಿದ ಮುಖ್ಯಮಂತ್ರಿ ಅವರನ್ನು ಸಚಿವರಾದ ಬಿಸಿ ಪಾಟೀಲ್, ಗೋವಿಂದ ಕಾರಜೋಳ, ಸಂಸದ ಶಿವಕುಮಾರ ಉದಾಸಿ ಮತ್ತಿತರರು ಸ್ವಾಗತಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ರಾಜ್ಯದಲ್ಲಿ ಜಾರಿಯಲ್ಲಿರುವ ನೀರಾವರಿ ಯೋಜನೆಗಳನ್ನು ಶೀಘ್ರ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯವಸ್ಥಿತ ಜಾರಿ, ಮಹದಾಯಿ ಹಾಗೂ ಮೇಕೆದಾಟು ಯೋಜನೆಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳುವ ಪ್ರಕ್ರಿಯೆ ನಡೆದಿದೆ. ಈ ಕುರಿತು ಕೇಂದ್ರ ಸರ್ಕಾರದ ಉನ್ನತ ಹಂತದಲ್ಲಿ ಚರ್ಚೆ ನಡೆದಿದೆ ಎಂದರು. ಏತ ನೀರಾವರಿ ಯೋಜನೆಗಳ ಜಾರಿಗೆ ವಿಶೇಷ ಆದ್ಯತೆ ನೀಡಿ ಕೆರೆಗಳನ್ನು ತುಂಬಿಸುವ ಪ್ರಕ್ರಿಯೆ ಚುರುಕುಗೊಳಿಸಲಾಗುವುದು ಎಂದರು. ಕೌಶಲ್ಯಾಭಿವೃದ್ಧಿಗೆ ಒತ್ತು ನೀಡಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗುತ್ತಿದೆ. ಸಮರ್ಪಕ ಅನುಷ್ಠಾನಕ್ಕೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು. ಜೊತೆಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರೆಯಲಿದ್ದು ಅವುಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ ಒತ್ತು ನೀಡಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಕೊರೋನಾ ಸೋಂಕಿನ ಬಹುದೊಡ್ಡ ಸವಾಲನ್ನು ಸರ್ಕಾರ ವ್ಯವಸ್ಥಿತವಾಗಿ ನಿಭಾಯಿಸಿದೆ. ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಮೊದಲ ಆದ್ಯತೆಯಾಗಿದೆ ಎಂದರು. ಇದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿದ ಅವರು ರಾಣೆಬೆನ್ನೂರಿನಲ್ಲಿ ಕುಡಿಯುವ ನೀರಿನ ಯೋಜನೆ, ಹಾವೇರಿಯಲ್ಲಿ ಹಾಲು ಸಂಸ್ಕರಣಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದು ಹಾವೇರಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಟೂರಿಸಂ ರಿಲೇಟೆಡ್ ಎಂಪ್ಲಾಯ್ಮೆಂಟ್ ಏನಿದೆ ಅದಕ್ಕೆ ಭಾಳ ದೊಡ್ಡ ಒತ್ತನ್ನು ಕೊಡ್ತೀವಿ ಮತ್ತು ಹಲವಾರು ಜಿಲ್ಲೆಗಳಲ್ಲಿ ಟೂರಿಸಂ ಪೊಟೆನ್ಷಿಯಲ್ ಇರುವುದನ್ನು ನಾವು ಇನ್ನೂ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ. ಅದು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆ. ಅವುಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ನಮ್ಮ ಡೆಸ್ಟಿನೇಷನ್ ಕರ್ನಾಟಕದಲ್ಲಿ ಅಳವಡಿಸ್ಕೊಂಡು ಆ ಕೆಲಸವನ್ನು ನಾವು ಮಾಡ್ತೀವಿ. ಅದೇ ರೀತಿ ರಾಣೆಬೆನ್ನೂರು ತಾಲೂಕಿನಲ್ಲಿ 24/7 ಕುಡಿಯೋ ನೀರು ಮತ್ತು ಹಾವೇರಿಯಲ್ಲಿ ಬಹಳ ದಿನಗಳ ರೈತರ ಒಂದು ಕನಸು ಮೆಗಾ ಡೇರಿಯ ಸಂಸ್ಕರಣಾ ಘಟಕ, ನಾವೆಲ್ಲ ಅದರ ಸಲುವಾಗಿ ಭಾಳಷ್ಟು ಒತ್ತಾಯ ಮಾಡಿದ್ವಿ. ಅದು ಕೂಡ ಇವತ್ತು ಅಡಿಗಲ್ಲಾಗ್ತಿರುವಂಥದ್ದು ನಮ್ಮೆಲ್ಲರೂ ಕೂಡ ಸಂತಸ ತಂದಿದೆ. ಇದರ ಜೊತೆಗೆ ಹಾನಗಲ್ ತಾಲೂಕು, ಬ್ಯಾಡಗಿ ತಾಲೂಕು, ಶಿಗ್ಗಾಂವ್ ಸವಣೂರಿನಲ್ಲಿ ಇನ್ನೂ ಹಲವಾರು ಕೆರೆ ತುಂಬಿಸುವಂಥ ಯೋಜನೆಗಳ ಸಂಪೂರ್ಣ ಆಗುವಂಥ ಹಂತದಲ್ಲಿದೆ. ಬರುವಂಥ ದಿನಗಳಲ್ಲಿ ಅವುಗಳನ್ನು ಕೂಡ ಅಭಿವೃದ್ಧಿಯನ್ನು ಮಾಡ್ತೇನೆ. ರಾಜ್ಯದಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಇಂದು ನಡೆದ ಮೊದಲ ದಿನದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ರಾಜ್ಯದ 530 ಪರೀಕ್ಷಾ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಕೋವಿಡ್ ಮುನ್ನೆಚ್ಚರಿಕೆ ನಿಯಮಗಳ ಪಾಲನೆಯೊಂದಿಗೆ ಪರೀಕ್ಷೆಗಳು ವ್ಯವಸ್ಥಿತವಾಗಿ ನಡೆದಿದ್ದು ಇಂದು ಜೀವಶಾಸ್ತ್ರ ಮತ್ತು ಗಣಿತ ಪರೀಕ್ಷೆಗಳು ಪೂರ್ಣಗೊಂಡಿವೆ. ನಾಳೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ವಿಷಯಗಳಿಗೆ ಪರೀಕ್ಷೆ ನಡೆಯಲಿದೆ. ಹೊರನಾಡು ಹಾಗೂ ಗಡಿಭಾಗದ ವಿದ್ಯಾರ್ಥಿಗಳಿಗೆ ಆಗಸ್ಟ್ 30ರಂದು ಕನ್ನಡ ಪರೀಕ್ಷೆ ನಡೆಯಲಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇಲಾಖೆಯ ವಿವಿಧ ಅಧಿಕಾರಿಗಳು, ಕಾಲೇಜು ಮುಖ್ಯಸ್ಥರು ಉಪಸ್ಥಿತರಿದ್ದರು. ಬಳಿಕ ಡಾ ಸಿಎನ್ ಅಶ್ವತ್ಥನಾರಾಯಣ ಎಲ್ಲಾ ಕೇಂದ್ರಗಳಲ್ಲೂ ಯಾವುದೇ ಸಮಸ್ಯೆ ಇಲ್ಲದೆ ಪರೀಕ್ಷೆ ನಡೆಯುತ್ತಿದೆ ಎಂದರು. ವ್ಯವಸ್ಥಿತವಾಗಿ ನಡೆಯುವಂಥದ್ದಾಗ್ತಿದೆ. ಏನೋ ಒಂದು ಘಟನೆಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ ಎಲ್ಲ ರೀತಿಯಾದಂಥ ಉತ್ತಮವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ, ಅದರಲ್ಲೂ ಏನೊಂದು ಲಾಕ್ಡೌನ್ ಇರೋಂಥ ಜಿಲ್ಲೆಗಳಲ್ಲೂ ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ನಮ್ಮ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಆಸಕ್ತಿಯನ್ನು ವಹಿಸಿ ಅಭ್ಯರ್ಥಿಗಳು ನೆರವಿಗೆ ಬಂದು ಅವರಿಗೆಲ್ಲ ಸಹಕಾರ, ಉಪಚಾರಗಳು, ವ್ಯವಸ್ಥೆ, ಸಾರಿಗೆ ಎಲ್ಲವನ್ನು ಮಾಡಿ ಪ್ರತಿಯೊಂದು ಕೇಂದ್ರದಲ್ಲೂ 530 ಕೇಂದ್ರದಲ್ಲೂ ಇವತ್ತು ಯಾವುದೇ ಒಂದು ಘಟನೆ ಇಲ್ಲದೆ ಕೋವಿಡ್ ಪ್ರೋಟೋಕಾಲ್ ಪ್ರಕಾರವಾಗಿ SOPಯ ಪ್ರಕಾರವಾಗಿ ಎಲ್ಲ ಕೇಂದ್ರಗಳಲ್ಲೂ ಭಾಳ ಉತ್ತಮವಾಗಿ ಜರುಗ್ತಿರುವಂಥದ್ದಿದೆ. ಏನೊಂದು RT-PCR ಸರ್ಟಿಫಿಕೇಟ್ ಈಗಾಗಲೇ ಅವರು ನೆಗೆಟಿವ್ ಆಗಿರುವಂಥದ್ದಿದೆ. ನೆಗೆಟಿವ್ ಆಗಿರೋದನ್ನ ಏನಿವತ್ತು RT-PCR ಟೆಸ್ಟಿನ ಮೂಲಕ ಅದನ್ನ ಪತ್ತೆ ಹಚ್ಚಿ ಅವರು ನೆಗೆಟಿವ್ ಆಗಿರುವಂಥದ್ದಿದೆ. ಈಗಾಗಲೇ ನೆನ್ನೆ ಹೇಳಿದ ಸಂಖ್ಯೆಯ ಪ್ರಕಾರದಲ್ಲಿ 4-5 ಜನ ಕಮ್ಮಿನೂ ಆಗಿದ್ದಾರೆ. ನೋಡೋಣ ಸಂಜೆ ಅಷ್ಟರಲ್ಲಿ ಎಷ್ಟು ಜನ ಪಾಸಿಟಿವ್ಗಳಿದ್ದರು, ಎಲ್ಲೆಲ್ಲಿದ್ದರು ಅನ್ನುವಂಥ ಇನ್ನೂ ಭಾಳ ಸ್ಪಷ್ಟವಾದಂಥ ಮಾಹಿತಿಯನ್ನು ಪಡೆಯೋಣ.
ಮೈಸೂರಿನಲ್ಲಿ ನಡೆದಿದ್ದ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಡಿಜಿಐಜಿಪಿ ಪ್ರವೀಣ್ ಸೂದ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಕರಣದಲ್ಲಿ ಬಂಧಿತರಾಗಿರುವ ಎಲ್ಲ ಆರೋಪಿಗಳು ತಮಿಳುನಾಡು ಮೂಲದವರಾಗಿದ್ದಾರೆ. ಒಟ್ಟು 6 ಮಂದಿ ಆರೋಪಿಗಳಲ್ಲಿ ಒಬ್ಬ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೂ ತಂಡ ಬಲೆ ಬೀಸಿದೆ. ಬಂಧಿತ ಆರೋಪಿಗಳ ಪೈಕಿ ಓರ್ವ ಬಾಲಾಪರಾಧಿಯಾಗಿದ್ದಾನೆ ಎಂದು ಅವರು ಮಾಹಿತಿ ನೀಡಿದರು. ಪ್ರಕರಣ ತನಿಖೆ ಹಾಗೂ ಆರೋಪಿಗಳ ಪತ್ತೆಗೆ 7 ಜನರ ವಿಶೇಷ ತಂಡ ರಚಿಸಲಾಗಿತ್ತು. ಸದ್ಯ ಹೆಚ್ಚಿನ ವಿಚಾರಣೆಗಾಗಿ ಆರೋಪಿಗಳನ್ನು ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಎಂದರು. ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್, ಒಬ್ಬರು 7th ಕ್ಲಾಸ್ ಓದಿದ್ದಾರೆ, ಒಬ್ಬರು 8th ಕ್ಲಾಸ್ ಓದಿದ್ದಾರೆ, ಒಬ್ಬರು ಓದಿಲ್ಲ, ಒಬ್ಬರು ಜುವೆನೈಲ್ ಕೂಡ ಇದ್ದಾರೆ, 17 ಇಯರ್ ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಭಾಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆ್ಯಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 hours ಇನ್ನೂ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸ್ಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸೊ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಒಬ್ಬರು ಜುವೆನೈಲ್ ಇದ್ದಾರೆ, 17 years, ಬಟ್ ಸಬ್ಜೆಕ್ಟ್ ಟು ಕನ್ಫರ್ಮೇಷನ್. ಆದರೆ ತಮಗೆ ಗೊತ್ತಿದೆ ಈಗ ಜುವೆನೈಲ್ ಆ್ಯಕ್ಟಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಬಂದಿವೆ. ಹಿಂದೆ ಜುವೆನೈಲ್ ಡೆಫಿನೇಷನ್ ಏನಿತ್ತು ಅಂದರೆ ಲೆಸ್ ದೆನ್ 18 years. ಈಗ ನಿರ್ಭಯ ಕೇಸ್ ಆದಮೇಲೆ ಜುವೆನೈಲ್ದು ಒಂದು ಡೆಫಿನೇಷನ್ ಚೇಂಜ್ ಆಗಿದೆ ವಿತ್ ರಿಸ್ಪೆಕ್ಟ್ ಟು ಸೀರಿಯಸ್ ಕೇಸಸ್. ಯಾವಾಗ ಒಂದು ಭಾಳ ಸೀರಿಯಸ್ ಕೇಸ್ ಇದ್ದರೆ, ಸೀರಿಯಸ್ ಕ್ರೈಮ್ ಇದ್ದರೆ, ಅದರಲ್ಲಿ ಬಿಯಾಂಡ್ 16 ಆಲ್ಸೋ ದೇ ವಿಲ್ ಬಿ ಟ್ರಯಲ್ಡ್ ಬೈ ದಿ ಕೋರ್ಟ್ ಆ್ಯಸ್ ಯೂಶುವಲ್, isn't it? Source has been technical and scientific evidence. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಶಿಡ್ಲಘಟ್ಟದಲ್ಲಿ ನಿರ್ಮಿಸಲಾಗಿರುವ ನೂತನ ನಾಡ ಕಚೇರಿಯನ್ನು ಇಂದು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಅವರು ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಕೋವಿಡ್ ನಿಯಂತ್ರಿಸಲು ಇನ್ನು ಮುಂದೆ ವಾರದಲ್ಲೊಮ್ಮೆ ಲಸಿಕಾ ಉತ್ಸವ ಹಮ್ಮಿಕೊಳ್ಳಲಾಗುವುದು. ಈ ವೇಳೆ 18 ರಿಂದ 20 ಲಕ್ಷ ಮಂದಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಗುಡಿಸಲು ಮತ್ತು ಕೊಳಗೇರಿ ಪ್ರದೇಶದ ಜನರಿಗೆ ಆದ್ಯತೆ ಮೇಲೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರದಲ್ಲಿ ಈವರೆಗೆ 1 ಕೋಟಿ ಲಸಿಕೆ ನೀಡಲಾಗಿದೆ. ಮೆಟ್ರೋ ನಗರವಾಗಿರುವುದರಿಂದ ವಲಸಿಗರ ಸಂಖ್ಯೆಯೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಉಳಿದವರಿಗೂ ಲಸಿಕೆ ನೀಡುವ ಮೂಲಕ ಲಸಿಕಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಕ್ಷವಾಗಿದ್ದು, ಮೈಸೂರು ಅತ್ಯಾಚಾರ ಪ್ರಕರಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಂಡು ಶಿಕ್ಷೆ ಕೊಡಿಸಲಿದೆ ಎಂದು ತಿಳಿಸಿದರು. ಈಗಾಗಲೇ ನಿನ್ನೆಗೆ ಬೆಂಗಳೂರಿನಲ್ಲಿ 1 ಕೋಟಿ ಲಸಿಕೆಯನ್ನು ತಲುಪಿದೆ. ನಮಗಿರೋದೇ 1 ಕೋಟಿ 10 ಲಕ್ಷ ಜನ ಪಾಪ್ಯುಲೇಷನ್. ಅದರಲ್ಲಿ ಮಕ್ಕಳೆಲ್ಲ ತೆಗೆದ್ರೆ 80 ಲಕ್ಷ ಇರ್ಬೋದು ಅಡಲ್ಟ್ ಪಾಪ್ಯುಲೇಷನ್. ಆದರೆ 1 ಕೋಟಿಯಷ್ಟು ಲಸಿಕೆ ಇಲ್ಲಿ ಕೊಟ್ಟಿದ್ದೀವಿ. ಯಾಕೆಂದರೆ ಎಲ್ಲ ವಿದೇಶಗಳಿಂದ, ಹೊರ ರಾಜ್ಯಗಳಿಂದ ಬರುವಂಥದ್ದು ಬೆಂಗಳೂರಿಗೆ ಬರ್ತಾರೆ. ಹಾಗಾಗಿ ಇಲ್ಲಿ ಮೊದಲು ಲಸಿಕೆಯನ್ನು ನೀವು ಎಲ್ಲ ಜನರಿಗೆ ಕೊಡುವಂಥ ಕೆಲಸ ಆದ್ಯತೆ ಮೇಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನೀರಾವರಿ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದು, ಎತ್ತಿನಹೊಳೆ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನೀರು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಹಳ ಆಳವಾದಂಥ ಜ್ಞಾನ ಇಟ್ಕೊಂಡಿದ್ದಾರೆ. ನಾನು ಅವರು ಬಹಳ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಎತ್ತಿನಹೊಳೆ ವಿಚಾರದಲ್ಲಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಗೆ ಆದ್ಯತೆ ಮೇಲೆ, ನಾನು ಈಗಲೇ ಎಲ್ಲ ಹೇಳಲಿಕ್ಕೆ ಹೋಗಲ್ಲ, ಯಾವ ಮೂಲಗಳಿಂದ ನೀರು ತರ್ತೇವೆ ಅಂತ ನೀವು ನೋಡಿ, ಕೆಲವೇ ದಿನಗಳಲ್ಲಿ ಸ್ಪಷ್ಟ ಚಿತ್ರಣ ಜನರ ಮುಂದೆ ಬರುತ್ತೆ. ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ಅವರು ಕಲಬುರಗಿಯಲ್ಲಿಂದು ಬಿಜೆಪಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆಗೊಳಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಪಕ್ಷ ಸ್ವಂತ ಬಲದಿಂದ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರ ಗಳಿಸಲಿದೆ.
ನಗರವನ್ನು ಸ್ಮಾರ್ಟ್ ಸಿಟಿ ಯೋಜನೆ ವ್ಯಾಪ್ತಿಗೆ ತರಲು ನಿರ್ಧರಿಸಲಾಗಿದೆ. ಯೋಜನೆ ಅಡಿ ನಗರದಲ್ಲಿ ರಸ್ತೆ, ಶುದ್ಧ ಕುಡಿಯುವ ನೀರು, ಪಾದಚಾರಿ ಮಾರ್ಗ, ಉದ್ಯಾನವನಗಳು, ಶೌಚಾಲಯ, ಜಿಮ್ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸಲಾಗುವುದು ಎಂದು ತಿಳಿಸಿದರು. ನಗರವನ್ನು ಹಸಿರು ನಗರವಾಗಿ ರೂಪಿಸಲು 50,000 ಗಿಡಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಸ್ಕಿಲ್ ಇಂಡಿಯಾ ಯೋಜನೆ ಅಡಿ ಪರಿಶಿಷ್ಟ ವರ್ಗದ ಯುವ ಜನರಿಗೆ ಕೌಶಲ್ಯ ತರಬೇತಿ ನೀಡಲು ಕ್ರಮ ಕೈಗೊಳ್ಳಲಾಗುವುದು. 1,000 ಎಕರೆ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆ ನಿರ್ಮಾಣಕ್ಕೆ ಯೋಜನೆ ತಯಾರಿಸಿದ್ದು, ಸ್ಥಳೀಯರಿಗೆ ಹೆಚ್ಚು ಅವಕಾಶ ಸಿಗಲಿದೆ. ಈ ಮೂಲಕ ಉದ್ಯೋಗ ಮತ್ತು ಉದ್ಯಮ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ಮಾಹಿತಿ ನೀಡಿದರು. ಒಂದು ವಿನೂತನ ಮಾದರಿಯ ಒಂದು ಸ್ಮಾರ್ಟ್ ಸಿಟಿಯನ್ನು ಕಲಬುರಗಿಯಲ್ಲಿ ಮಾಡಲಿಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ನಿರೀಕ್ಷೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಜೊತೆ ಮಾತಾಡಿದ್ದಾರೆ. ಸ್ಕಿಲ್ ಇಂಡಿಯಾದಲ್ಲಿ SC/ST ಜನಾಂಗಕ್ಕೆ ಮತ್ತು ಉಳಿದಿರುವಂತ ಯಾರು ತರಬೇತಿಯನ್ನು ಪಡಲಿಕ್ಕೆ ಇಚ್ಛೆ ಪಡ್ತಾರೆ ಅವರೆಲ್ಲರಿಗೂ ಸಹಿತ ಒಂದು ತರಬೇತಿಯನ್ನು ಕೊಟ್ಟು ಅವರಿಗೆ ಉದ್ಯಮದಾರನ್ನಾಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಇಂದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಮಹಾಯೋಗಿ ಗೋರಖನಾಥ್ ವಿಶ್ವವಿದ್ಯಾಲಯವನ್ನು ಉದ್ಘಾಟನೆ ಮಾಡಿದರು. इस मौके पर अपने संबोधन में राष्ट्रपति ने कहा कि केंद्र सरकार ने आयुष को बढ़ावा देने के लिए कई कदम उठाए हैं. उन्होंने उत्तर प्रदेश सरकार द्वारा आयुष विश्वविद्यालय स्थापित करने के निर्णय को सराहा. ನಂತರ ಅವರು ಸಿದ್ಧಿಯೋಗಿಗಳ ಸರ್ವೋತ್ತಮ ಪೀಠ ಗೋರಖಪುರವಾಗಿದೆ. ದೇಶದಲ್ಲಿರುವ ನಾಥ ಪರಂಪರೆಯ ಅನುಯಾಯಿಗಳಿಗೆ ಗೋರಖಪುರ ಅನನ್ಯ ಶ್ರದ್ಧಾ ಕೇಂದ್ರವಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದೆ. ಇದರಡಿ ಕೌಶಲ್ಯಾಧಾರಿತ, ಜ್ಞಾನಾಧಾರಿತ, ಆತ್ಮನಿರ್ಭರ್, ಸಶಕ್ತ ಮತ್ತು ಸ್ವಸ್ಥ ಭಾರತ ನಿರ್ಮಾಣಕ್ಕೆ ಪೂರಕವಾದ ಶಿಕ್ಷಣವನ್ನು ನೀಡಲಾಗುತ್ತದೆ. ಇದೇ ದಿಸೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಬೇಕೆಂದು ಕರೆ ನೀಡಿದರು. ಹೊಸ ನೀತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ದಾಪುಗಾಲು ಇಡುತ್ತಿದ್ದು, ದೇಶದ ಗೌರವ ಹೆಚ್ಚಾಗಿದೆ ಎಂದು ಅಭಿಪ್ರಾಯಪಟ್ಟರು. ಗೋರಖನಾಥ್ ವಿಶ್ವವಿದ್ಯಾಲಯದಲ್ಲಿ ಯೋಗ, ಆಯುರ್ವೇದ ಚಿಕಿತ್ಸೆ ಜತೆಯಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವ ಉದ್ದೇಶವನ್ನು ಹೊಂದಿರುವುದು ಸ್ವಾಗತಾರ್ಹವಾಗಿದೆ ಎಂದು ಹೇಳಿದ ರಾಷ್ಟ್ರಪತಿಗಳು, ಸಂದಿಗ್ಧ ಸಂದರ್ಭದಲ್ಲಿ ನಮ್ಮ ದೇಶದ ವೈದ್ಯರು, ನರ್ಸ್ಗಳು ಮತ್ತು ಆರೋಗ್ಯ ಕಾರ್ಯಕರ್ತರು ತಮ್ಮ ಸಮರ್ಪಣಾ ಭಾವದ ಸೇವೆಯ ಮೂಲಕ ನಮಗೆ ಆತ್ಮವಿಶ್ವಾಸವನ್ನು ತುಂಬಿದರು ಎಂದು ಶ್ಲಾಘಿಸಿದರು. वर्ष 2017 में आयुष विभाग की स्थापना की और अब राष्ट्रीय स्तर की सुविधाओं से युक्त आयुष विश्वविद्यालय स्थापित किए जाने का सराहनीय निर्णय लिया है. ಈ ಸಮಾರಂಭದಲ್ಲಿ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೊದಲಾದವರು ಇದ್ದರು. ಸ್ವದೇಶಿ ನಿರ್ಮಿತ ಕರಾವಳಿ ಪಡೆ ಹಡಗು ವಿಗ್ರಹವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಚೆನ್ನೈನಲ್ಲಿ ಲೋಕಾರ್ಪಣೆ ಮಾಡಿದರು. ये पोत आधुनिक तकनीक से लैस है जो भविष्य में हमारी जरूरतों को पूरा करेगा. ನಂತರ ಅವರು ವಿಗ್ರಹ ಹಡಗನ್ನು ಕರಾವಳಿ ಪಡೆಗೆ ಸೇರ್ಪಡೆ ಮಾಡುತ್ತಿರುವುದಕ್ಕೆ ತಮಗೆ ಸಂತಸ ತಂದಿದೆ ಎಂದರು. ಈ ಹಡಗು ಸೇರ್ಪಡೆಯಾಗಿರುವುದರಿಂದ ನಮ್ಮ ಕರಾವಳಿ ರಕ್ಷಣಾ ಸಾಮರ್ಥ್ಯ ಗಣನೀಯ ಪ್ರಮಾಣದಲ್ಲಿ ಸುಧಾರಣೆ ಕಂಡಂತಾಗಿದೆ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ನಮ್ಮ ಸ್ವಾವಲಂಬನೆಗೆ ಮತ್ತಷ್ಟು ಇಂಬು ಕೊಟ್ಟಂತಾಗಿದೆ ಎಂದು ತಿಳಿಸಿದರು. 100 ಮೀಟರ್ ಉದ್ದವಿರುವ ಈ ಹಡಗು ಇತ್ತೀಚಿನ ಸುಧಾರಿತ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ. ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್, ಸಂವಹನ ಉಪಕರಣ, ಸೆನ್ಸಾರ್ಗಳು ಸೇರಿದಂತೆ ಇನ್ನಿತರೆ ಆಧುನಿಕ ಸೌಲಭ್ಯಗಳಿರುವುದರಿಂದ ನಮ್ಮ ಕರಾವಳಿ ರಕ್ಷಣೆಗೆ ಇನ್ನಷ್ಟು ಬಲ ಸಿಕ್ಕಂತಾಗಿದೆ ಎಂದು ಅಭಿಪ್ರಾಯಪಟ್ಟರು. ಜಾಗತಿಕ ಭದ್ರತಾ ಕಾರಣಗಳು, ಗಡಿ ವಿವಾದಗಳು, ಸಮುದ್ರ ಪ್ರಾಬಲ್ಯಗಳು ಹೆಚ್ಚಾದಂತೆ ವಿಶ್ವದಾದ್ಯಂತ ದೇಶಗಳು ತಮ್ಮ ಸೇನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಆಧುನೀಕರಣಗೊಳಿಸಲು ಹೆಚ್ಚು ಆಸಕ್ತಿ ತೋರುತ್ತಿದೆ ಎಂದರು. ವರದಿಗಳ ಪ್ರಕಾರ 2023ರ ವೇಳೆಗೆ ವಿಶ್ವದ ಭದ್ರತಾ ವೆಚ್ಚ $2.1 ಟ್ರಿಲಿಯನ್ ತಲುಪಲಿದೆ. ಬಹುತೇಕ ದೇಶಗಳು ತಮ್ಮ ವಾರ್ಷಿಕ ಪ್ರಮಾಣದ ಬಜೆಟ್ ಅನ್ನು ಸಹ ಹೊಂದಿಲ್ಲ ಎಂದು ತಿಳಿಸಿದರು. ಇಂತಹ ಸನ್ನಿವೇಶದಲ್ಲಿ ಇಂದು ನಮ್ಮ ಸಾಮರ್ಥ್ಯವನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಲು ಸಾಕಷ್ಟು ಅವಕಾಶಗಳಿವೆ. ಈ ದಿಸೆಯಲ್ಲಿ ನಾವು ನೀತಿಗಳ ಪ್ರಯೋಜನಗಳನ್ನು ಪಡೆದು ಹೆಜ್ಜೆ ಇಟ್ಟು ನಮ್ಮ ದೇಶವನ್ನು ಸ್ವದೇಶಿ ಹಡಗು ನಿರ್ಮಾಣದ ತಾಣವನ್ನಾಗಿ ಮಾಡಬೇಕಾಗಿದೆ ಎಂದು ಹೇಳಿದರು. Playing a leading role in coastal security as well as in maritime crises and disasters.
ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ತ್ರಿಪುರಾದ ಸ್ವಯಂ ಸೇವಾ ಮಹಿಳಾ ಸಂಘಟನೆಗಳನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ತ್ರಿಪುರಾದಲ್ಲಿ ಸ್ವಯಂ ಸೇವಾ ಮಹಿಳಾ ಸಂಘಟನೆಗಳು ಸರ್ಕಾರದ ಯೋಜನೆಗಳ ಲಾಭ ಪಡೆದುಕೊಂಡು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಯಶಸ್ವಿಯಾಗಿ 7 ವರ್ಷಗಳನ್ನು ಪೂರ್ಣಗೊಳಿಸಿದೆ. ದೇಶದ ಪ್ರತಿಯೊಬ್ಬ ಬಡವರು ಮತ್ತು ಮಧ್ಯಮ ವರ್ಗದವರಿಗೂ ಬ್ಯಾಂಕ್ ಖಾತೆಯನ್ನು ಆರಂಭಿಸಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ಕಲ್ಪಿಸಿದೆ ಎಂದರು. ಈ ಜನ್ಧನ್ ಖಾತೆಗಳಿಗೆ ಮುದ್ರಾ ಸಾಲ ಸೇರಿದಂತೆ ಸರ್ಕಾರದ ಇನ್ನೂ ಹಲವಾರು ಸೌಲಭ್ಯಗಳ ಹಣವನ್ನು ನೇರವಾಗಿ ಪಾವತಿ ಮಾಡಲಾಗುತ್ತಿದೆ. ಕಳೆದ ವರ್ಷ ಕೋವಿಡ್-19ನಿಂದ ಹೇರಲಾಗಿದ್ದ ಲಾಕ್ಡೌನ್ ಅವಧಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಮಹಿಳಾ ಖಾತೆದಾರರಿಗೆ ನೇರವಾಗಿ 1,500 ರೂಪಾಯಿಗಳನ್ನು ಪಾವತಿ ಮಾಡುವ ಮೂಲಕ ಅವರ ಕುಟುಂಬಗಳಿಗೆ ನೆರವು ನೀಡಲಾಗಿದೆ ಎಂದರು. क्योंकि उस समय हमारे पास वैक्सीन नहीं था, पीपीई किट नहीं था. ये कोरोना का महामारी को झेलने के लिए हम घर में बैठना पड़ा लॉकडाउन के नाम पर. उस पीएम जनधन खाते के द्वारा सीधा अकाउंट में महिला के लिए प्रधानमंत्री जी 1,500 रुपया सीधा उनके अकाउंट तक पहुंचाया. आप सब में भी बहुत सारे ऐसे महिला होंगे जिसका उपयोग में आया हुआ अमाउंट. ಇದಕ್ಕೂ ಮುನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉದಯಪುರದಲ್ಲಿರುವ ತ್ರಿಪುರ ಸುಂದರಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. दौरा है और इस वक्त आप तस्वीरों में देख पा रहे हैं कि वो प्रसिद्ध त्रिपुरा ಸಂಭಾವ್ಯ ಕೋವಿಡ್ 3ನೇ ಅಲೆಯನ್ನು ತಡೆಗಟ್ಟುವ ಸಲುವಾಗಿ ರಾಜ್ಯದಲ್ಲಿ ಲಸಿಕಾ ಅಭಿಯಾನವನ್ನು ಚುರುಕುಗೊಳಿಸಲಾಗಿದೆ. ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಲಸಿಕಾ ಪ್ರಕ್ರಿಯೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಮಂದಿಗೆ ಲಸಿಕೆ ನೀಡಿದ ಪ್ರಥಮ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸುಮಾರು 25 ಸಿಬ್ಬಂದಿ ಲಸಿಕೆ ನೀಡುವ, ಮಾದರಿ ಸಂಗ್ರಹಿಸುವ, ಪರೀಕ್ಷೆ ನಡೆಸುವ ಕಾರ್ಯದಲ್ಲಿ ಸತತವಾಗಿ ತೊಡಗಿದ್ದಾರೆ. ಮುಂಚೂಣಿ ಕಾರ್ಯಕರ್ತರು, ವಿವಿಧ ಇಲಾಖೆಗಳ ಸಿಬ್ಬಂದಿಗೆ ಆದ್ಯತೆ ಮೇಲೆ ಲಸಿಕೆ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಬಿಮ್ಸ್ ನಿರ್ದೇಶಕ ಗಂಗಾಧರ ರೇಗೌಡ, ಜಿಲ್ಲೆಯಲ್ಲಿ ಈವರೆಗೆ 6 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. 48,000ಕ್ಕೂ ಹೆಚ್ಚು ಮಂದಿಯಲ್ಲಿ ಪಾಸಿಟಿವಿಟಿ ಇರುವುದನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಅದೇ ರೀತಿ ಸುಮಾರು ಇದರಲ್ಲಿ 166 ಜನರ ಸ್ಯಾಂಪಲ್ ರಿಜೆಕ್ಟ್ ಆಗಿದೆ. ಆಮೇಲೆ ಇನ್ನು 8,669 ಜನರ ಸ್ಯಾಂಪಲ್ ಏನು ಇನ್ಕನ್ಕ್ಲೂಸಿವ್, ಇನ್ಸಫಿಷಿಯೆಂಟ್ ಸ್ಯಾಂಪಲ್ ಅಂತ ಹೇಳ್ಬೋದು, ಅದಾಗಿದೆ. ಇಷ್ಟೆಲ್ಲ ಕಾರ್ಯ ವಿಭಾಗ ನಿರ್ವಹಿಸ್ತಾ ಇದೆ. ಸುಮಾರು 6 ಏಪ್ರಿಲ್ 2020ರಿಂದ ಈ ತಪಾಸಣೆ ಕೋವಿಡ್ಗಾಗಿ ನಡೀತಾ ಇದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ HN ಜನಾರ್ದನ್, ಜನವರಿಯಿಂದ ಅವಿಭಜಿತ ಜಿಲ್ಲೆಯಲ್ಲಿ 18 ವರ್ಷ ಮೇಲ್ಪಟ್ಟ 10,55,000ಕ್ಕೂ ಹೆಚ್ಚು ಮಂದಿಗೆ ಲಸಿಕೆ ನೀಡಲಾಗಿದೆ. 3,45,000 ಮಂದಿಗೆ 2 ಡೋಸ್ ಪೂರ್ಣ ಲಸಿಕೆ ನೀಡಲಾಗಿದೆ ಎಂದು ಮಾಹಿತಿ ನೀಡಿದರು. ಶೇಕಡ ಒಂದು ಲಸಿಕೆಯನ್ನು ತೆಗೆದುಕೊಂಡಂತೂ ಶೇಕಡ 50% ಮಂದಿ ಇದ್ದಾರೆ. ಅವರು ದಿನಗಳಲ್ಲಿ ಅವರ ಡ್ಯೂ ಬಂದ ಹಾಗೆ ನಾವು 2ನೇ ಡೋಸನ್ನು ಕೂಡ ಹಾಕ್ತಾ ಹೋಗ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿಭಾಗಗಳಲ್ಲಿ ನೋಡಿಕೊಂಡ್ರೆ ಬಳ್ಳಾರಿ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥವನ್ನು ನೋಡಿಕೊಂಡ್ರೆ ಅತಿ ಹೆಚ್ಚು ಲಸಿಕೆಯನ್ನು ನೀಡಿರ್ತಕ್ಕಂತಹ ಡೋಸ್ಗಳನ್ನು ನೀಡಿರ್ತಕ್ಕಂತಹ ಒಂದು ಪ್ರಮುಖವಾದ ಜಿಲ್ಲೆ ಆಗಿರ್ತದೆ. ಜಪಾನ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಭಾವಿನಾ ಬೆನ್ ಪಟೇಲ್ ಮಹಿಳಾ ಟೇಬಲ್ ಟೆನ್ನಿಸ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಈ ಮೂಲಕ ಅವರು ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ.
ಭಾವಿನಾ ಬೆನ್ ಫೈನಲ್ ಪ್ರವೇಶ ಮಾಡಿರುವುದು ಭಾರತಕ್ಕೆ ಮಹತ್ವಪೂರ್ಣವಾದ ಪದಕವನ್ನು ಗೆಲ್ಲುವುದನ್ನು ಖಚಿತಪಡಿಸಿದ್ದಾರೆ. ಟೇಬಲ್ ಟೆನಿಸ್ನಲ್ಲಿ ಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಭಾವಿನಾ ಬೆನ್ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಜಾಂಗ್ ಮಿಯಾವೋ ವಿರುದ್ಧ 3-2 ಅಂತರದಲ್ಲಿ ಗೆಲುವು ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟರು. ಭಾವಿನಾ ಬೆನ್ ಪಟೇಲ್ ಅವರ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಯಶಸ್ವಿಯಾಗಲಿ ಎಂದು ಟ್ವೀಟ್ನಲ್ಲಿ ಶುಭ ಹಾರೈಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ ಅತಿ ಹೆಚ್ಚು 13 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸುಬ್ರಹ್ಮಣ್ಯ 10, ಆಗುಂಬೆ 8, ಕಾರ್ಕಳ ಭಾಗಮಂಡಲ 7 ಸೆಂಟಿಮೀಟರ್, ಮಾಣಿ, ಶಿರಾಳಿ, ಕೊಟ್ಟಿಗೆಹಾರ 6 ಸೆಂಟಿಮೀಟರ್, ಮಂಗಳೂರು ವಿಮಾನ ನಿಲ್ದಾಣ, ಸುಳ್ಯ, ಭಟ್ಕಳ, ಮಂಕಿ, ಕದ್ರಾ, ಕುಂದಾಪುರದಲ್ಲಿ 5 ಸೆಂಟಿಮೀಟರ್, ಪುತ್ತೂರು, ವಿಟ್ಲ, ಕಾರವಾರ, ಸೈದಾಪುರ, ದೇವದುರ್ಗ, ಪೇಟೆ, ಕಂಪ್ಲಿ 4 ಸೆಂಟಿಮೀಟರ್, ಮೂಡಬಿದರೆ, ಧರ್ಮಸ್ಥಳ, ಕೋಟ, ಸಿದ್ದಾಪುರ, ಹೊನ್ನಾವರ, ಅಂಕೋಲ, ಬೈಲಹೊಂಗಲ, ಕೊಪ್ಪಳ, ಚಿಂಚೋಳಿ, ಕವಾಡಿಮಟ್ಟಿ, ಹೊಳಲೂರು, ಪಂಚನಹಳ್ಳಿ, ಸರಗೂರು, ಬಂಗಾರಪೇಟೆ, ರಾಮಗಿರಿ, ಬುಕ್ಕಾಪಟ್ಟಣದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ. ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಸೂಚಿಸಲಾಗಿದೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಿಯನ್ ವಾಲಾಬಾಗ್ ನವೀಕೃತ ಸ್ಮಾರಕ ಲೋಕಾರ್ಪಣೆ. ಸ್ವಾತಂತ್ರ್ಯ ಹೋರಾಟದ ಅಮರ ಚರಿತ್ರೆ ಸ್ಮರಣೀಯ. ಪ್ರಧಾನಿ ನರೇಂದ್ರ ಮೋದಿ. ನೀರಾವರಿ ಯೋಜನೆಗಳಿಗೆ ಆದ್ಯತೆ. ಪ್ರವಾಸೋದ್ಯಮ ಅಭಿವೃದ್ಧಿಯಿಂದ ಉದ್ಯೋಗಾವಕಾಶ ಹೆಚ್ಚಳ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕೌಶಲ್ಯ, ಜ್ಞಾನಾಧಾರಿತ ಚಿಂತನೆಗೆ ಪೂರಕ. ಪ್ರಯೋಗಶೀಲತೆಗೆ ಒತ್ತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಟೇಬಲ್ ಟೆನಿಸ್ನಲ್ಲಿ ಭಾರತದ ಭಾವಿನಾ ಬೆನ್ ಪಟೇಲ್ ಫೈನಲ್ ಪ್ರವೇಶ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.